Dear students, today's class we are going to discuss about the lesson Mughals and Marathas. In the last videos we learn about the Akbar, Shah Jahan and Jahangir, and today's class the art and architecture of the Mughal empires. So many contributions are given by the Mughal empires, so they give much importance to the art and architecture also. So let us see the art and architecture of the Mughal empires. Akbar and Shah Jahan contributed more to art and architecture during the Mughal period. The buildings built by them are in the Fatehpur Sikri, Agra, Delhi. During Akbar period, the Indo-Persian style of architecture came into existence. ಅಕ್ಬರ್ ಆ್ಯಂಡ್ ಶಹಜಾನ್ನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಫತೇಪುರ್ ಸಿಕ್ರಿ, ಆಗ್ರಾ ಮತ್ತು ದೆಹಲಿಯಲ್ಲಿರ್ತಕ್ಕಂಥ ಕಟ್ಟಡಗಳನ್ನು ನೋಡ್ಬೋದಾಗಿದೆ. ಇವು ಇಂಡೋ ಪರ್ಷಿಯನ್ ಸ್ಟೈಲಿಯಲ್ಲಿ ಕಟ್ಟಲ್ಪಟ್ಟಿದ್ದಾವೆ. ಅವು ಅಕ್ಬರ್ನ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದಾವೆ ಅನ್ನೋದಕ್ಕೋಸ್ಕರ ಪುರಾವೆಗಳು ಕೂಡ ಇದ್ದಾವೆ ಅಂತ ತಿಳಿದು ಬರುತ್ತೆ. ಸೊ ನಾವೀಗ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಯಾವ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಚಿತ್ರಣವನ್ನು, ಒಂದು ಡೂಮ್ ಸ್ಟೈಲಲ್ಲಿ ಆರ್ಚ್ ಯಾವ ಥರ ಇರ್ತಾಯಿತ್ತು, ಚಾರಿಯೆಟ್ ಯಾವ ಥರ ಇರ್ತಾಯಿತ್ತು, ಜೊತೆಗೆ ಲೋಟಸ್ ಡೆಕೋರೇಷನ್ ಯಾವ ಥರ ಇರ್ತಿತ್ತು, ಮೇಲ್ಗಡೆ ಫಿನ್ಯಾನಿಯಲ್ ಕಳಶ ಅಂತ ಹೇಳ್ತೀವಿ ಅದು ಯಾವ ಥರ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದನ್ನು ನಾವು ಇಂಡೋ ಪರ್ಷಿಯನ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಅದೇ ರೀತಿಯಾಗಿ ಜಮಾ ಮಸೀದ್, ದ ಫೇಮಸ್ ಪ್ಯಾಲೇಸಸ್ ಲೈಕ್ ಅಕ್ಬರ್ ಮಹಲ್, ಜಹಾಂಗೀರ್ ಮಹಲ್, ಪಂಚ್ ಮಹಲ್, ಜೋಧಾಬಾಯಿ ಮಹಲ್, ಬೀರ್ಬಲ್ ಮಹಲ್, ಇಬಾದತ್ ಖಾನಾ, ಜಮಿ ಮಸಾದ್, ಬುಲಂದ್ ದರ್ವಾಜಾ ಆ್ಯಂಡ್ ಫತೇಪುರ್ ಸಿಕ್ರಿ ಆರ್ ದ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಮೊಘಲ್ ಎಂಪರರ್ಸ್. ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಮೊಘಲರ ಕಾಲದ ಆಳ್ವಿಕೆಯಲ್ಲಿ ಒಳಪಟ್ಟಂತಹ ಕಟ್ಟಡಗಳು, ಅರಮನೆಗಳು ಅಂತ ಹೇಳ್ಬೋದಾಗಿದೆ. ಜಹಾಂಗೀರ್ ಮಹಲು, ಪಂಚಮಹಲು, ಅಕ್ಬರ್ ಮಹಲು, ಜೋಧಾಬಾಯಿ ಪ್ಯಾಲೇಸು, ಬೀರ್ಬಲ್ ಮಹಲು, ಇಬಾದತ್ ಖಾನ ಅಂತಕ್ಕಂಥದ್ದು, ಜಮಿಯಾ ಮಸೀದು, ಬುಲಂದ್ ದರ್ವಾಜಾ, ಫತೇಪುರ್ ಸಿಕ್ರಿ ಇವೆಲ್ಲವೂ ಕೂಡ. ಅದೇ ರೀತಿಯಾಗಿ ಡ್ಯೂರಿಂಗ್ ದ ರೀಜನ್ ಆಫ್ ದ ಶಾಜಾನ್, ರೆಡ್ ಫೋರ್ಟ್ ಆ್ಯಂಡ್ ದ ಮೋತಿ ಮಸೀದ್, ದಿವಾನ್-ಇ ಹಾಮ್, ದಿವಾನ್-ಇ ಕಾಜ್, ರಂಗ್ ಮಹಲ್, ಕಾಜಾ ಮಹಲ್, ತಾಜ್ ಮಹಲ್ ಆ್ಯಂಡ್ ಅದರ್ ಬಿಲ್ಡಿಂಗ್ಸ್ ವರ್ ಬಿಲ್ಡ್. ಅದೇ ರೀತಿಯಾಗಿ ಶಹಜಾನ ಕಾಲದಲ್ಲಿ ರೆಡ್ ಫೋರ್ಟು, ಮೋತಿ ಮಸೀದು, ದಿವಾನ್-ಇ ಕಾಜು, ರಂಗ ಮಹಲು, ಕಮಾಜ್ ಮಹಲು, ತಾಜ್ ಮಹಲು ಎಲ್ಲವೂ ಕೂಡ ಕಟ್ಟಲ್ಪಟ್ಟವು ಅಂತ ಹೇಳಿ ತಿಳಿದು ಬರುತ್ತೆ. ತಾಜ್ ಮಹಲನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಇದು ಬಿಳಿಯ ಅಮೃತ ಶಿಲೆಯಿಂದ, ವೈಟ್ ಮಾರ್ಬಲ್ಸಿಂದ ಕಟ್ಟಿರ್ತಕ್ಕಂತಹ ಒಂದು ವರ್ಲ್ಡ್ ಫೇಮಸ್ ಕಟ್ಟಡ ಅಂತಲೇ ಹೇಳ್ಬೋದು. ತನ್ನ ಹೆಂಡತಿ ಮಮತಾಜಳ ನೆನಪಿಗೋಸ್ಕರ ಶಹಜಾನ್ ಕಟ್ಟಲ್ಪಟ್ಟಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ದ ಥ್ರೋನ್ ಆಫ್ ಮಯೂರ, ಇಟ್ ಟುಕ್ 7 years ಆಫ್ ವರ್ಕ್ ಆ್ಯಂಡ್ 1 crore expenses as spacious Jamia Masjid were in contributions. Apart from these, the contributions of the Shahjahan are available in the palaces like Lahore, Kabul, Kandahar, Kashmir, Ajmer and Allahabad. ಸೊ ಅದೇ ರೀತಿಯಾಗಿ ಮಯೂರನ ಸಿಂಹಾಸನ ಅಂತ ನೀವು ಕೇಳಿರ್ಬೋದು. ಇದು ಒಂದು ಪ್ರಮುಖವಾಗಿರ್ತಕ್ಕಂತಹ ಕರ್ನಾಟಕದ ಮಯೂರ ಸಿಂಹಾಸನ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಿಂದಲೂ ತಿಳಿದು ಬರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಜಮಿಯಾ ಮಸೀದಲ್ಲಿ ನಾವು ಮಯೂರ ಸಿಂಹಾಸನವನ್ನು ಕೂಡ ನೋಡ್ಬೋದಾಗಿದೆ. ಅಪಾರ್ಟ್ ಫ್ರಮ್ ದೀಸ್, ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಶಹಜಾನ್ಸ್ ಆರ್ ಲಾಹೋರು, ಕಾಬೂಲು, ಕಾಂದಾರ್, ಕಾಶ್ಮೀರ್, ಅಜ್ಮೀರ್, ಅಹಮದ್ನಗರ್ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಒಂದು ಮಸೀದಿಗಳನ್ನು, ಕಟ್ಟಡಗಳನ್ನು, ಅರಮನೆಗಳನ್ನು ನಾವು ನೋಡ್ಬೋದಾಗಿದೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಹುಮಾಯೂನ್, ದ ಮೊಘಲ್ ಆರ್ಟ್ ಆಫ್ ಪೇಂಟಿಂಗ್ ಇವಾಲ್ವ್ಡ್. ಹುಮಾಯೂನನ ಕಾಲದಲ್ಲಿ ಚಿತ್ರಕಲೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ತಿಳಿದುಬರುತ್ತೆ. ಪೇಂಟಿಂಗ್ ಅಂತಕ್ಕಂಥವನ್ನ ನಾವು ಜನರ ಒಂದು ಜನಜೀವನ ಯಾವ ರೀತಿಯಾಗಿತ್ತು, ರಾಜನ ಆಡಳಿತ ಯಾವ ರೀತಿಯಾಗಿತ್ತು, ಆಸ್ಥಾನದಲ್ಲಿ ಯಾವ ರೀತಿ ಚರ್ಚೆಗಳು ಏರ್ಪಡ್ತಾ ಇತ್ತು, ಇವೆಲ್ಲವನ್ನು ಚಿತ್ರಗಳ ಮೂಲಕ ನೋಡಬಹುದಾಗಿದೆ. ವಿತ್ ದ ಹೆಲ್ಪ್ ಆಫ್ ದ ಮೀರ್ ಸೈಯದ್ ಅಲಿ ಅಬ್ಬಾಸ್ ಅಹಮದ್ ಆಫ್ ದ ಪರ್ಷಿಯಾ, ವೇರಿಯಸ್ ಪೇಂಟೆಡ್ ಕ್ಯಾನ್ವಸ್ ವರ್ ಕ್ರಿಯೇಟೆಡ್. ಆಫ್ ದ 17 artists in the court of the Akbar, 13 artists were Hindus. Famous among them were
ದಸ್ವಂತ್, ಬಾಸ್ವನ್, ಲಾಲಾ ಜಗನ್ನಾಥ್ ಅಂಡ್ ದ ಮುಕುಂದ. 17 ಜನ ನಾವು ಒಂದು ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಹಿಂದೂಗಳು ಪ್ರಮುಖವಾಗಿದ್ದಂತಹ ಕಲೆಗಾರರನ್ನ ಇದ್ದಿದ್ದನ್ನು ಗುರುತಿಸ್ಬೋದಾಗಿದೆ. ಅದರಲ್ಲಿ ಜಸ್ವಂತು, ಬಾಸ್ವಾನು ಜೊತೆಗೆ ಲಾಲಾ ಲಜಪತ್, ಮುಕುಂದ ಅಂತಕ್ಕಂಥವ್ರು ಪ್ರಮುಖರಾದವರು. ದ ಜಹಾಂಗೀರ್ಸ್ ಕೋರ್ಟ್ ಉಸ್ತಾದ್ ಮನ್ಸೂರ್ ಅಬ್ದುಲ್ ಹಸನ್ ವರ್ ಪ್ರೆಸೆಂಟ್ ಬಟ್ ಶಹಜಾನ್ ಅಂಡ್ ಔರಂಗಜೇಬ್ ವರ್ ನಾಟ್ ಇಂಟ್ರೆಸ್ಟೆಡ್ ಮಚ್ ಇನ್ ದ ಪೇಂಟಿಂಗ್ಸ್. ಆದರೆ ಶಹಜಾನ್ ಮತ್ತು ಔರಂಗಜೇಬು ಪೇಂಟಿಂಗ್ ಬಗ್ಗೆ ಹೆಚ್ಚಿನ ಮಹತ್ವ ಇರಲಿಲ್ಲ, ಆದರೆ ಕಟ್ಟಡಗಳನ್ನು ನಿರ್ಮಿಸೋದ್ರಲ್ಲಿ ಹೆಚ್ಚಿನ ಮಹತ್ವವನ್ನು ವಹಿಸಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಜಹಾಂಗೀರನ ಆಸ್ಥಾನದಲ್ಲಿ ಉಸ್ತಾದ್ ಮನ್ಸೂರು ಮತ್ತು ಅಬ್ದುಲ್ ಹಸನ್ ಅಂತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಚಿತ್ರಕಲಾಕಾರರು ಇದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಸೊ ಲೈಕ್ ದ ಮೊಘಲ್ಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಫ್ರೆಂಟ್ ಫೀಲ್ಡ್ ಡ್ಯೂರಿಂಗ್ ದಿಸ್ ರೀಜನ್. ಈ ರೀತಿಯಾಗಿ ನಾವು ಕಲೆ, ವಾಸ್ತುಶಿಲ್ಪಕ್ಕೆ, ಚಿತ್ರಕಲೆಗೆ ವಿವಿಧ ಕ್ಷೇತ್ರಗಳಲ್ಲಿ ಮೊಘಲರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಅವರ ಕೊಡುಗೆಗಳು ಅಪಾರವಾಗಿದ್ವು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಇದಿಷ್ಟನ್ನು ಕೂಡ ನಾವು ಈಗ ಮೊಘಲರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಾವು ಮರಾಠರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ನ ಕೊಡ್ತಾ ಹೋಗ್ತೀನಿ. ಮುಂದಿನ ತರಗತಿಯಲ್ಲಿ ಮರಾಠಾಸ್ ಬಗ್ಗೆ, ಮರಾಠರ ಪ್ರಮುಖ ದೊರೆಯಾದಂತಹ ಛತ್ರಪತಿ ಶಿವಾಜಿಯ ಬಗ್ಗೆ ತಿಳ್ಕೊಳ್ಳೋಣಂತೆ. ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಛತ್ರಪತಿ ಶಿವಾಜಿಯ ಚಿತ್ರಣವಾಗಿದೆ. The rise of the Maratha kingdom in the Deccan during the 17th century was an important development. It spread over the present North India. During the 17th century, Maharashtra was under the control of the Nizam Shahi of the Ahmednagar and the Adil Shahi of the Bijapur. These sultans developed the local Marathas in their armies. Among them, Shaji Bhonsle was an administrator under the Vijaypura Sultan had been gifted the lands. Deshpandes and the Deshmukh were the powerful local leaders. The rise of the Maratha kingdoms in Deccan during the 17th century. 17ನೇ ಶತಮಾನದಲ್ಲಿ ಪ್ರಮುಖವಾಗಿದ್ದಂತಹ ಮತ್ತೊಂದು ಉತ್ತರ ಭಾರತದ ರಾಜಮನೆತನಗಳಲ್ಲಿ ನಾವು ಮರಾಠಾಸ್ ಅಂತ ಹೇಳ್ಬೋದು. ಅದರಲ್ಲಿ ಮಹಾರಾಷ್ಟ್ರದಲ್ಲಿ 17ನೇ ಶತಮಾನದಲ್ಲಿ ನಿಜಾಂ ಶಾಹಿಗಳು ಮತ್ತು ಆದಿಲ್ ಶಾಹಿಗಳು, ಅಹಮದ್ನಗರದ ನಿಜಾಂ ಶಾಹಿಗಳು ಮತ್ತು ವಿಜಯಪುರದ ಆದಿಲ್ ಶಾಹಿಗಳ ಪ್ರಭಾವ ಅತ್ಯಂತ ಹೆಚ್ಚಾಗಿತ್ತು ಅಂತ ತಿಳಿದು ಬರುತ್ತೆ. ಅಂತಹ ಒಂದು ಟೈಮಲ್ಲಿ ದ ಸುಲ್ತಾನ್ಸ್ ಎಂಪ್ಲಾಯ್ಡ್ ದ ಲೋಕಲ್ ಮರಾಠಾಸ್ ಇನ್ ದೇರ್ ಆರ್ಮೀಸ್. ಅಂಥ ಒಂದು ಟೈಮಲ್ಲಿ ಸುಲ್ತಾನರು ಲೋಕಲ್ ಅಂದರೆ ಅಲ್ಲೇ ಇರ್ತಕ್ಕಂತಹ ಅಲ್ಲೇ ವಾಸವಾಗಿದ್ದಂತಹ ಮರಾಠರ ಒಂದು ಆರ್ಮಿಯ ಸೈನಿಕರನ್ನಾಗಿ ನೇಮಿಸ್ಕೊಳ್ತಾ ಹೋಗ್ತಾರೆ. ಅಮಾಂಗ್ ದಿ ಶಾಜಿ ಭೋಂಸ್ಲೆ ವಾಸ್ ಅನ್ ಅಡ್ಮಿನಿಸ್ಟ್ರೇಟರ್ ಅಂಡರ್ ದ ವಿಜಯಪುರ ಸುಲ್ತಾನ್ ಹ್ಯಾಡ್ ದೇರ್ ಗಿಫ್ಟೆಡ್ ದ ಲ್ಯಾಂಡ್ಸ್. ಶಹಾಜಿ ಭೋಂಸ್ಲೆ ಅಂತಕ್ಕಂಥವ್ರನ್ನ ವಿಜಯಪುರ ಸುಲ್ತಾನ ತನ್ನ ಗಿಫ್ಟೆಡ್ ಲ್ಯಾಂಡ್ಸಿಗೆ ಒಂದು ಅಡ್ಮಿನಿಸ್ಟ್ರೇಟರ್, ಆಡಳಿತಾಧಿಕಾರಿಯನ್ನಾಗಿ ನೇಮಿಸ್ಕೊಂಡಿರ್ತಾನೆ, ಸೈನ್ಯಾಧಿಕಾರಿಯಾಗಿ. ಆ ಒಂದು ಶಹಾಜಿ ಭೋಂಸ್ಲೆ ಯಾರಪ್ಪ ಅಂತಂದರೆ ಶಿವಾಜಿಯ ತಂದೆ ಆಗಿದ್ದರು. ದೇಶಪಾಂಡೆ ಮತ್ತು ದೇಶ್ಮುಖ್ ಅಂತಕ್ಕಂತಹ ಒಂದು ಲೋಕಲ್ ಲೀಡರು ಮಹಾರಾಷ್ಟ್ರದಲ್ಲಿ ತುಂಬ ಒಂದು ಸ್ಟ್ರಾಂಗ್ ಆಗಿದ್ದಂತಹ ಒಂದು ಮಹಾನ್ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿದ್ರು. ದ ಫೌಂಡಿಂಗ್ ಆಫ್ ದ ಮರಾಠಾ ಕಿಂಗ್ ಓಪನ್ಡ್ ಎ ನ್ಯೂ ಚಾಪ್ಟರ್ ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯಾ. ದ ಡಿಕ್ಲೈನ್ ಆಫ್ ದ ಮೊಘಲ್ ಕಿಂಗ್ಡಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ರೀಜನ್ ಆಫ್ ದ ಔರಂಗಜೇಬ್. The efficient administration built by the early Mughal rulers was becoming weak. Sultans employed the local Marathas in their armies. The regions away from the capital city were expressing weak administration and the officials were not implementing the orders of the emperor. The founding of the Maratha kingdom opened a new chapter in the history of the India. ಭಾರತದಲ್ಲಿ ಒಂದು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಸ್ಥಾಪಿಸಿದಂಥವರು ಮರಾಠರು ಅಂತ ಹೇಳ್ಬೋದು. ದ ಡಿಕ್ಲೈನ್ ಆಫ್ ದ ಮೊಘಲ್ ಕಿಂಗ್ಡಮ್. ಮೊಘಲರ ಆಳ್ವಿಕೆ ಆಧಿಪತ್ಯ ಕೊನೆಗೊಂಡ ನಂತರ ಔರಂಗಜೇಬ್ ಮೊಘಲರ ಕೊನೆಯ ದೊರೆಯಾಗಿದ್ದ ನಂತರ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಬಿಲ್ಟ್ ಬೈ ದ ಅರ್ಲಿ ಮೊಘಲ್ ರೂಲರ್ಸ್ ವಾಸ್ ಬಿಕಮಿಂಗ್ ವೀಕ್. ನಂತರ ಬಂದಂಥ ಎಲ್ಲ ದೊರೆಗಳು ಅಸಮರ್ಥರಾಗಿದ್ದು ಅವರ ಒಂದು ಆಧಿಪತ್ಯವನ್ನು ಸ್ಥಾಪಿಸೋದ್ರಲ್ಲಿ ವಿಫಲರಾದರು ಅಂತ ತಿಳಿದು ಬರುತ್ತೆ. ದ ಸುಲ್ತಾನ್ಸ್ ಎಂಪ್ಲಾಯ್ಡ್ ದ ಲೋಕಲ್ ಮರಾಠಾಸ್ ಇನ್ ದೇರ್ ಆರ್ಮೀಸ್. ಸುಲ್ತಾನರು ಅಲ್ಲೇ ಸ್ಥಳೀಯವಾಗಿದ್ದಂತಹ ಮರಾಠರನ್ನ ಆರ್ಮಿಗಳಲ್ಲಿ ಸೇನಾಧಿಕಾರಿಯನ್ನಾಗಿ ನೇಮಿಸ್ಕೊಂಡಿದ್ರು. ದ ರೀಜನ್ಸ್ ಅವೇ ಫ್ರಮ್ ದ ಕ್ಯಾಪಿಟಲ್ ಸಿಟಿ ವೇರ್ ಎಕ್ಸ್ಪ್ರೆಸಿಂಗ್ ದ ವೀಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಅಫಿಷಿಯಲ್ಸ್ ವರ್ ನಾಟ್ ಇಂಪ್ಲಿಮೆಂಟಿಂಗ್ ದ ಆರ್ಡರ್ಸ್ ಆಫ್ ದ ಎಂಪರರ್.
ರಾಜಧಾನಿ ತುಂಬ ದೂರವಾಗಿದ್ದರಿಂದ ಮತ್ತು ಎಲ್ಲ ಒಂದು ಪ್ರದೇಶದ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಏನು ಮಾಡಿದರು, ಕೆಲವೊಂದು ಸಾಮಂತ ರಾಜರುಗಳನ್ನು, ಆಫೀಸರ್ಸ್ಗಳನ್ನು, ಪ್ರಾಂತ್ಯಾಧಿಕಾರಿಗಳನ್ನು, ಆಡಳಿತಾಧಿಕಾರಿಗಳನ್ನು, ಸೈನ್ಯಾಧಿಕಾರಿಗಳನ್ನು ನೇಮಿಸಿದ್ರು ಸುಲ್ತಾನರು ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. The misrule of the officials was in the Marthavada, which was away from the capital on the western edge of the emperor. The farmers, traders and the craftsmen were overexploited. A huge taxes and the social life was burdened with the misbehavior of the officials. It was impossible to conduct any social or the religious rituals in the public. They were expected to pay tax for all these. In these chaotic circumstances, Shivaji was able to establish a Maratha kingdom by motivating the religious and the cultural fervor among them Marathas. The misrule of the officials was the Marthavada, which was away from the capital of the western edge of the emperor. Farmers, traders and the craftsmen were exploited in the huge taxes. ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ತೆರಿಗೆಗಳನ್ನು ಆಗ್ತಾಯಿತ್ತು. ಇದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ದ ಇಂಪಾಸಿಬಲ್ ಕಂಡಕ್ಟ್ ಆಫ್ ದ ಸೋಷಿಯಲ್ ಅಂಡ್ ದ ರಿಲಿಜಿಯಸ್ ರಿಚುವಲ್ಸ್ ಇನ್ ದ ಪಬ್ಲಿಕ್, ದೇ ವರ್ ಎಕ್ಸ್ಪೆಕ್ಟೆಡ್ ಟು ಪೇ ದ ಟ್ಯಾಕ್ಸಸ್ ಫಾರ್ ದೀಸು. ಸಾರ್ವಜನಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಅನೇಕ ಜಾತ್ರೆಗಳನ್ನು, ಮಹೋತ್ಸವಗಳನ್ನು, ಹಬ್ಬಗಳನ್ನು ಎಲ್ಲರೂ ಕೂಡಿ ಮಾಡ್ತಾಯಿದ್ರು. ಅವುಗಳಿಗೂ ಕೂಡ ಟ್ಯಾಕ್ಸ್ಗಳನ್ನು, ತೆರಿಗೆಗಳನ್ನು ವಿಧಿಸ್ತಾಯಿದ್ರು ರಾಜರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಇನ್ ದೀಸ್ ಚಾರಿಟ್ ಸರ್ಕಮ್ಸ್ಟೆನ್ಸಸ್ ಶಿವಾಜಿ ವಾಸ್ ಏಬಲ್ ಟು ಎಸ್ಟಾಬ್ಲಿಷ್ ದ ಮರಾಠಾ ಕಿಂಗ್ಡಮ್ ಬೈ ಮೋಟಿವೇಟಿಂಗ್ ದ ರಿಲಿಜಿಯಸ್ ಆ್ಯಂಡ್ ದ ಕಲ್ಚರಲ್ ಫಾರ್ ಎವರ್ ಅಮಾಂಗ್ ದ ಮರಾಠಾಸ್. The Marathas. Shivaji is a great king among the Marathas. He was successful in providing the efficient administration along with the expansion of his kingdom. Influenced by the preaching of the famous saints of the Maharashtra, Shivaji had the twin aims: protection of the Hindu religion and the establishment of the Maratha kingdom. ಮರಾಠರಲ್ಲೇ ಅತ್ಯಂತ ಪ್ರಮುಖವಾದಂಥ ಆಡಳಿತಗಾರ, ಸೇನಾನಿ ಆಗಿದ್ದಂತಹ ಛತ್ರಪತಿ ಶಿವಾಜಿಯ ಒಂದು 2 ಪ್ರಮುಖ ಉದ್ದೇಶಗಳು ಆಗಿದ್ವು. ಏನಪ್ಪ ಅಂದರೆ ಹಿಂದೂಗಳನ್ನು ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಹಿಂದೂಗಳ ಒಂದು ಸಾಮ್ರಾಜ್ಯವನ್ನು, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಕ್ಕಂಥದ್ದು ಅವರ ಒಂದು ಗುರಿ ಮತ್ತು ಕನಸು, ಜೀವನದ ಕನಸು ಆಗಿತ್ತು. ಶಿವಾಜಿ ವಾಸ್ ಬಾರ್ನ್ ಇನ್ ಶಿವನೇರಿ ಆಫ್ ದ ಪುಣೆ ಡಿಸ್ಟ್ರಿಕ್ಟ್. ಹಿಸ್ ಫಾದರ್ ವಾಸ್ ಶಹಾಜಿ ಭೋಂಸ್ಲೆ, ವಾಸ್ ಇನ್ ದ ಸರ್ವಿಸ್ ಆಫ್ ದ ವಿಜಯಪುರ ಸುಲ್ತಾನ್. ಶಿವಾಜಿ ವಾಸ್ ಬಾರ್ನ್ ಇನ್ ಶಿವನೇರಿ, ದುರ್ಗಾ, ಇನ್ ಪುಣೆ ಡಿಸ್ಟ್ರಿಕ್ಟ್. ಇಟ್ ಈಸ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಪುಣೆಯ ಒಂದು ಶಿವನೇರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಶಿವಾಜಿ ಅವರು ಜನಿಸ್ತಾರೆ. ಇವರ ತಂದೆ ಶಹಾಜಿ ಭೋಂಸ್ಲೆ ಅಂತ ಹೇಳ್ಬಿಟ್ಟು ಇವರು ವಿಜಯಪುರ ಸುಲ್ತಾನರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಿಸ್ ಮದರ್ ಜೀಜಾಬಾಯಿ ವಾಸ್ ಎ ಪಾಯ್ಸ್ ವುಮನ್ ಹೂ ಇನ್ಕ್ಲೂಡೆಡ್ ದ ರಿಲಿಜಿಯಸ್ ಫರ್ವರ್, ಅಪ್ರಿಪ್ನೆಸ್, ಆನೆಸ್ಟಿ ಆ್ಯಂಡ್ ದ ಸಿನ್ಸಿಯಾರಿಟಿ ಇನ್ ಹಿಸ್ ಸನ್. ಅಷ್ಟೇ ಅಲ್ಲದೆ ಜೀಜಾಬಾಯಿ ಅವರು ಒಬ್ಬ ಧಾರ್ಮಿಕ ಮಹಿಳೆ ಆಗಿದ್ದರು. ತನ್ನ ಮಗನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂತಹ ಕೆಲವೊಂದು ಶಕ್ತಿಗಳನ್ನು ತುಂಬ್ತಾ ಹೋದರು. ಧಾರ್ಮಿಕತೆ, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯನ್ನು ಅವನಲ್ಲಿ ತುಂಬ್ತಾ ಹೋದರು. ಕಥೆಗಳನ್ನು ಹೇಳೋದರ ಮೂಲಕ ಅವನಲ್ಲಿ ಧೈರ್ಯವನ್ನು, ಒಂದು ಉತ್ತಮ ಸೇನಾನಿಯನ್ನು ಮಾಡೋದರಲ್ಲಿ ತಾಯಿ ಪಾತ್ರವನ್ನು ವಹಿಸ್ತಾರೆ. ದಾದಾಜಿ ಕೊಂಡದೇವ ವಾಸ್ ದ ಶಿವಾಜಿಸ್ ಗುರು ಆ್ಯಂಡ್ he trained him in armed warfare and the scriptures. Shivaji achieved the prosperity in the bodybuilding, fencing, horse riding and other field events. ಶಿವಾಜಿಯ ಗುರುಗಳು ದಾದಾಜಿ ಕೊಂಡದೇವ ಅವರು ಅವನಿಗೆ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಬಾಡಿ ಬಿಲ್ಡಿಂಗನ್ನು ಮಾಡೋದ್ರಲ್ಲಿ, ಕತ್ತಿ ವರಸೆಯನ್ನು ಮಾಡೋದ್ರಲ್ಲಿ, ಕುದುರೆ ಸವಾರಿಯನ್ನು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. In his childhood itself, Shivaji had dreamt of establishing an independent kingdom. Therefore, he made Pune as his center and started the process of the expansion of his kingdom. In order to achieve this, Shivaji assembled an army of the local Malavi youths and trained them in the guerrilla warfare. ಶಿವಾಜಿಯು ಶಿವನೇರು, ದುರ್ಗಾ ಅಂದರೆ ಪುಣೆಯಲ್ಲಿ ಜನಿಸ್ತಾರೆ. ಜೊತೆಗೆ ಅದನ್ನು ತಮ್ಮ ಒಂದು ಸಾಮ್ರಾಜ್ಯದ ಪ್ರಮುಖ ಕೇಂದ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಜೊತೆಗೆ ಮಾಳವಿ ಅಂತಕ್ಕಂತಹ ಒಂದು ಯುವ ಜನಾಂಗವನ್ನು ಒಟ್ಟುಗೂಡಿಸಿ ಗೊರಿಲ್ಲಾ ಅಂತಕ್ಕಂತಹ
ಒಂದು ಯುದ್ಧ ನೀತಿಯನ್ನು ಅನುಸರಿಸಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಗೊರಿಲ್ಲಾ ವಾರ್ಫೇರ್ ಅಂತಂದರೆ ಬೆಟ್ಟಗಳ ಕಡೆಗೆ ಮತ್ತು ಹುಲ್ಲುಗಳ ಪೊದೆಗಳ ಕಡೆಗೆ ಕಲ್ಲುಗಳಿಂದ ಔತ್ಕೊಂಡು ಅನಿಮಿಯನ್ನು ಅಂದರೆ ಶತ್ರುವನ್ನು ಒಂದೇ ರೀತಿಯಾಗಿ ಅಟ್ಯಾಕ್ ಮಾಡಿ ಅವನನ್ನು ಸೋಲಿಸ್ತಕ್ಕಂಥದ್ದು, ಅವಿತುಕೊಂಡು ಅಟ್ಯಾಕ್ ಮಾಡ್ತಕ್ಕಂಥದ್ದನ್ನು ಗೊರಿಲ್ಲಾ ವಾರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಶಿವಾಜಿ ಕಾಂಕ್ವರ್ಡ್ ದ ತೋರಣ ಫೋರ್ಟ್, ಪುರಂದರಗಢ್ ಫೋರ್ಟ್, ಚಕ್ಕನ್ಕೋಟ್, ಸಿಂಹಗಢ್, ಶವಾಲಿ ಫೋರ್ಟ್ ಫ್ರಮ್ ದ ವಿಜಯಪುರ ಸುಲ್ತಾನನಿಂದ ತೋರಣಗಢ, ಪುರಂದರಗಢ ಮತ್ತು ಚಕ್ಕನಕೋಟ, ಶಿಮ್ಲಾಗಢ, ಜವಾಲಿ ಕೋಟೆಗಳನ್ನು ವಶಪಡಿಸ್ಕೊತಾನೆ. ಈ ರಿನೇಮ್ಡ್ ದ ಹೊಸದುರ್ಗ ನಿಯರ್ ದ ತೋರಣ ಫೋರ್ಟ್ ಆಸ್ ಇಸ್ ರಾಯ್ಗಢ್. ಅಷ್ಟೇ ಅಲ್ಲದೆ ಹೊಸದುರ್ಗದ ಒಂದು ರಾಯ್ಗಢವನ್ನು ಕೋಟೆಯನ್ನು ಕೂಡ ವಶಪಡಿಸ್ಕೊತಾನೆ. ಈ ಬಿಲ್ಟ್ ಎ ನ್ಯೂ ಫೋರ್ಟ್ ಕಾಲ್ಡ್ ದ ಪ್ರತಾಪ್ಗಢ್. ಹೊಸದಾಗಿರ್ತಕ್ಕಂಥ ಒಂದು ಕೋಟೆಯನ್ನು ಕೂಡ ನಿರ್ಮಿಸ್ತಾನೆ, ಅದನ್ನು ರಾಯ್ಗಢ ಅಂತ ಹೇಳ್ಬಿಟ್ಟು ಕರೀತಾನೆ. ಸಿನ್ಸ್ ಶಿವಾಜಿ ಫೌಟ್ ಅಗೇನ್ಸ್ಟ್ ದ ವಿಜಯಪುರ ಸುಲ್ತಾನ್, ಹಿಸ್ ಫಾದರ್ ಶಾಜಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಸುಲ್ತಾನ್. ಆನ್ ದ ಅಬ್ಸೆನ್ಸ್ ಆಫ್ ಹಿ ವುಡ್ ಅಟ್ಯಾಕ್ ದೆಮ್, ಶಿವಾಜಿ ವಾಸ್ ರಿಲೀಸ್ಡ್. ಶಿವಾಜಿ ಸುಲ್ತಾನನ್ನು ಕ್ಯಾಪ್ಚರ್ ಮಾಡಿದ್ದಕ್ಕೋಸ್ಕರ ಶಿವಾಜಿಯ ತಂದೆ ಅವರ ವಿಜಯಪುರ ಸುಲ್ತಾನನ ಆಡಳಿತದಲ್ಲಿ ಕೆಲಸದಲ್ಲಿದ್ದರಿಂದ ಅವರ ಮೇಲೆ ಅಟ್ಯಾಕನ್ನು ಮಾಡ್ತಾರೆ. ಸೊ ಶಿವಾಜಿ ಫೌಟ್ ಅಗೇನ್ಸ್ಟ್ ದ ಮೊಘಲ್ ಕಿಂಗ್ ಔರಂಗಜೇಬ್ ಫಾರ್ ಮೆನಿ ಟೈಮ್ಸ್. ಇನ್ ಅಡಿಷನ್ ಟು ಡಿಫೀಟಿಂಗ್ ದ ಶಾಜಿ ಕಿಂಗ್ಡಮ್ಸ್ ಇನ್ ಸುಲ್ತಾನ್ ಆಫ್ ಇಂಡಿಯಾ, ಔರಂಗಜೇಬ್ had determined vanish and the Maratha king completely. He achieved to appoint the Shahista Khan and the Jait Singh. ಶಿವಾಜಿ ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಔರಂಗಜೇಬನೊಂದಿಗೆ ಒಂದು ಬಾಂಧವ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಆದರೆ ಔರಂಗಜೇಬು ಅವರಿಗೆ ಶಿವಾಜಿಯನ್ನು ತುಂಬ ಅಪಮಾನಗೊಳಿಸ್ತಾನೆ. ಸೊ ಇದರಿಂದ ಅಪಮಾನಗೊಂಡಂತಹ ಶಿವಾಜಿ ಶಾಹಿಸ್ತಾ ಖಾನ್ ಮತ್ತು ಜೈಸಿಂಗ್ ಅಂತಕ್ಕಂಥವ್ರನ್ನು ಅಪಾಯಿಂಟ್ ಮಾಡಿ ಕಳಿಸಿರ್ತಾನೆ. ಯಾರಪ್ಪ ಅಂತಂದರೆ ಮೊಘಲ ರಾಜನಾಗಿದ್ದಂತಹ ಔರಂಗಜೇಬು. ಅವರನ್ನು ಕೂಡ ಸಂಪೂರ್ಣವಾಗಿ ಸೋಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಶಿವಾಜಿಯವರು. ಜೈಸಿಂಗ್ ಡಿಫೀಟೆಡ್ ದ ಶಿವಾಜಿ ಆ್ಯಂಡ್ ಮೇಡ್ ಎನ್ ಅಗ್ರಿಮೆಂಟ್ ಇನ್ ದ ಪುರಂದರ್ಗಢ್. ಆಸ್ ಪರ್ ದ ಅಗ್ರಿಮೆಂಟ್, ಶಿವಾಜಿ ಸರೆಂಡರ್ಡ್ ದ 23 of his forts and land, yielding the 16 lakhs income annually. He promised to be loyal to the Mughal and sent the 5,000 cavalry under the leadership of his son Shambhaji to the Delhi. ಜೈಸಿಂಗ್ನನ್ನು ಸೋಲಿಸಿದ ನಂತರ ಪುರಂದರಗಢ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಪುರಂದರಗಢ ಒಪ್ಪಂದದ ಪ್ರಕಾರ ಶಿವಾಜಿಯವರು ಸೋಲ್ತಾರೆ ಜೈಸಿಂಗಿಗೆ. ಸೊ ಅದರಿಂದ ಏನಾಗುತ್ತೆ, ಶಿವಾಜಿ 23 ಕೋಟೆಗಳನ್ನು ಮತ್ತು 16 ಲಕ್ಷ ಹಣವನ್ನು ವಾರ್ಷಿಕವಾಗಿ ಮೊಘಲರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಗುತ್ತೆ. ಅದರ ಜೊತೆಗೆ 5,000 ಸೈನ್ಯದಳವನ್ನು ಕೂಡ ಮೊಘಲರಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಗುತ್ತೆ. ವಿತಿನ್ ದ intention of the stop Shivaji becoming the intiate with the Adil Shahi of the Bijapur and Qutub Shahi of the Golconda and Jai Singh called the Shivaji to the Agra. ಇದಿಷ್ಟು ಕೂಡ ಶಿವಾಜಿಯ ಬಗ್ಗೆ ನಡೆದಂತಹ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಾಗಿರುತ್ತೆ. ಶಿವಾಜಿ ಆದಿಲ್ ಶಾಹಿ ಬಿಜಾಪುರರು ಮತ್ತು ಕುತುಬ್ ಶಾಹಿಯ ಗೋಲ್ಕೊಂಡ ಅವರನ್ನು ಕೂಡ ಸೋಲಿಸ್ತಾರೆ. ಇದರಿಂದ ಆಗ್ರಾವನ್ನು ಕೂಡ ವಶಪಡಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. Aurangzeb did not show the proper respect to the Shivaji in his court and insulted him. When Shivaji protested against them, Shivaji and his son Shambhaji were in the prison in the Agra. ಔರಂಗಜೇಬು ಆಸ್ಥಾನಕ್ಕೆ ಕರೆದು ಶಿವಾಜಿಯನ್ನು ಪ್ರಾಪರಾಗಿ ನಡೆಸ್ಕೊಳ್ಳಲ್ಲ, ಅವನಿಗೆ ಅವಮಾನಗೊಳಿಸ್ತಾನೆ. ಜೊತೆಗೆ ಶಿವಾಜಿ ಮತ್ತು ಶಿವಾಜಿಯ ಮಗನನ್ನು ಜೈಲಲ್ಲಿ ಇರಿಸ್ತಾನೆ. ಸೊ dear students, in today's class we are learn about the Shivaji and the contributions of the Mughals in the art and architecture. In the next class we are discussed about the continuation lesson of